ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಇವತ್ತು ಸಪೋಟ ಗಿಡ ನೆಡೋಣ ಅಂತ ತೋಟದ ಹತ್ರ ಬಂದಿದ್ದೀನಿ. ನೋಡಿ, ಸಪೋಟ ಗಿಡಗಳಿಲ್ಲಿದ್ದಾವೆ. ಸಪೋಟ ಗಿಡಗಳನ್ನ ಗೇಳಿಯಿಂದ ತಗೊಬಂದಿದ್ದೆ 2. ನೋಡೋಣ ಹೆಂಗೆ ನೆಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ನಮ್ಮ ತೋಟ. ನೋಡೋಣ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೆಂಗೆ ಸಪೋಟ ಗಿಡ ನೆಡೋದು ಏನು ಅಂತ. ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ ನಮಗೂ, ಅದಕ್ಕೆ. ಇದು ಬಂದು ನಮ್ಮದು ರಾಕಿ ಅಂತ, ನಮ್ಮ ತೋಟದ ನಾಯಿ. ರಾಕಿ, ಏಯ್ ಟ್ಯಾಂಕ್ಸ್ ಕೊಡ, ಟ್ಯಾಂಕ್ಸ್ ಕೊಡ, ಟ್ಯಾಂಕ್ಸ್ ಕೊಡ, ಏಯ್ ಟ್ಯಾಂಕ್ಸ್ ಕೊಡ, ಟ್ಯಾಂಕ್ಸು. ಅವ್ನಿಗೆ ಊಟ ಹಾಕಿಲ್ಲ ಅಂತ ಬೇಜಾರಾಗವನೇ, ಊಟ ಹಾಕಬೇಕು. ನಮ್ಮ ತೋಟ ಕಾಯಿ ಕಿಟ್ಕೊಂಡಿದ್ದೀವಿ ಅವನ್ನ ಇಲ್ಲಿ. ಇದು ಬಂದು ನಮ್ಮದು ತೋಟ. ನೋಡೋಣ ಬನ್ನಿ, ಸಪೋಟ ಗಿಡ ನೆಡೋದು ಯಾವ ಥರ ಅಂತ. 150 ರೂಪಾಯಿ ಕೊಟ್ಬಿಟ್ಟು ತೊಗೊಬಂದಿದ್ದೀನಿ ಒಂದೊಂದು ಗಿಡಕ್ಕೆ. 2 ಸಪೋಟ ಗಿಡ, 2 ಮ್ಯಾಂಗೋ ಗಿಡ ತೊಗೊಬಂದಿದ್ದೀನಿ. ಸಪೋಟ ಗಿಡಗಳೆಲ್ಲಿದ್ದಾವೆ ನೋಡಿ. ಏನೋ ಚೆನ್ನಾಗಿ ಬಂದಿರೋಂಗೆ ಇದ್ದಾವೆ, ನೋಡಬೇಕು. ನೋಡಿ, ಈ ಥರ ಇದ್ದಾವೆ ಸಪೋಟ ಗಿಡಗಳು. ನೋಡಿ, ನಮ್ಮದೊಂದು ಶೆಡ್ ಇದೆ ತೋಟದ ಹತ್ರ. ಒಂದು ಹಸು ಕಟ್ಟಕ್ಕಂತ ಮಾಡಿದ್ವಿ ಇವಾಗ. ಇಲ್ಲಿ ಪಕ್ಕ ಸ್ವಲ್ಪ ಜಾಗ ಇದೆ, ಇಲ್ಲಿ ನೆಡೋಣ ಬನ್ನಿ. ಇಲ್ಲಿ ಫಸ್ಟು ನೆಡೋದಕ್ಕಿಂತ ಮುಂಚೆ ಒಂದು 2 ಅಡಿ ಗುಂಡಿ ತಕ್ಕೊಂಡು ಅದಕ್ಕೆ ಗೊಬ್ಬರ ಹಾಕೋಣ ಬನ್ನಿ. ಗೊಬ್ಬರ ಹಸಿ ಇದ್ರದ್ದು ಈ ಗೊಬ್ಬರ ಹಾಕಿ ಇದಕ್ಕೆ ಬಾಬಾ ಈ ಥರ ಇದು ಅದನ್ನು ಕಲಿಸ್ಬೇಕು. ಈ ಥರ ಗುದ್ಲಿಲಿ ನೋಡಿ, ಈ ಥರ ಕಲಿಸ್ಬೇಕು. ಎಲ್ಲ ನೀರು ಬೇಕು. ಈ ಥರ ಸಗಣಿ ಗೊಬ್ಬರ ಹಾಕಬೇಕು, ಗೊತ್ತಾಯ್ತಾ? ಹಾಕು ನೀರ, ತಬ ಇನ್ನಿಸಿ. ಈ ಥರ ನೀರು ಹಾಕಿ ಇದನ್ನು ಕಲಿಸ್ಬೇಕು. ಈ ಥರ ಗಿಡ ಅದನ್ನು ಹಿಂಗೆ ಕವರ್ ಹರಿದು ಕೆಳಗೆ ಬಾ. ಕವರ್ ಹರಿದು ಈ ಥರ ಗುಂಡಿ ಗಡಿಗೆ ಈ ಥರ ನೆಡ್ಬೇಕು. ಹಿಂಗೆ ಇಟ್ಟು ಒಂದು ಸಪೋರ್ಟಿಗೆ ಈ ಥರ ದೊಣ್ಣೆ ಕೊಡಬೇಕು. ಕೊಟ್ಟರೆ ಅದು ಗಾಳಿಗೆ ಅಲ್ಲಾಡ್ದಂಗೆ ಇರುತ್ತೆ ಹಿಂಗೆ. ಈಗ ಅದಕ್ಕೆ ಮಣ್ಣ ದೂಕ್ಬೇಕು. ನೀರು ಹ್ಞೂ ಅನ್ಕತ್ತಲೇ ಇರು. ನೆಲ್ದು ಎಂಡ್ ಆಫ್ ಇದರಲ್ಲಿ ಒಂದು ಅರ್ಧಲ್ಲಿ ಕಟ್ಟಬೇಕು. ಅರ್ಧಂಗೆ ಗಾಳಿಗೆ ಅದು ಕರೆಕ್ಟ್ ಆಗುತ್ತೆ. ಫೈನಲಿ ಈ ಥರ ನೆಟ್ಟಿದ್ದೀನಿ 2 ಗಿಡಗಳನ್ನ. ನೋಡೋಣ, ಹಣ್ಣು ಬಿಟ್ಟರೆ ನಮ್ಮ ಅದೃಷ್ಟ, ಬಿಡಲಿಲ್ಲ ಅಂದರೆ ಯಾರು ಈ ಗಿಡ ಮಾರ್ದ ಅವನ ಅದೃಷ್ಟ. ನೀಟಾಗಿ ನೋಡ್ಕೋಬೇಕು ಇವನ್ನೆಲ್ಲ. ನೀರು ಹಾಕ್ಕೊಂಡು ಗೊಬ್ಬರಗಳು ಹಾಕೊಂಡು ನೋಡಬೇಕು. 1 ವರ್ಷದಲ್ಲೇ ಬಿಡುತ್ತೆ ಅಂತ ಹೇಳೋನು. ನೋಡೋಣ ಬಿಡುತ್ತೋ ಇಲ್ವೋ ಗೊತ್ತಾಗುತ್ತೆ.